Okay, so fine then. We'll start now. Very good morning to all. Okay, so in the previous class we have seen architecture of OLAP. Okay, so OLAP ನೋಡಿದ್ವಿ ಮತ್ತೆ architecture of OLAP ನೋಡಿದ್ವಿ correct. So there are three architectures present in the OLAP. That is see here MOLAP. Okay, MOLAP ಒಳಗೆ ಏನು ಮಾಡ್ತೀರಿ ಕ್ಯೂಬ್ ಹಾಕೋತೀರಿ. ನೆಕ್ಸ್ಟ್ ROLAP ಅಲ್ಲೇನಿರ್ತದೆ ರಿಲೇಷನಲ್ ಡಾಟಾಬೇಸ್ ಇರ್ತದೆ. And we have seen another one is HOLAP. HOLAP ಒಳಗೆ ಏನಿರ್ತದೆ it is the combination of both MOLAP and ROLAP. Okay, so after that today we'll start with the OLAP and OLTP. That is, it is the difference between OLTP and OLAP. In this topic, we are going to see the some differences between the OLTP and OLAP. Okay, as displayed in the figure below, OLTP helps in the execution of day-to-day operations of an organization or enterprises. Okay, so ಏನು ಹೇಳತ್ತಾನಂತಂದ್ರೆ OLTP ಏನಾಗ್ತದೆ ಅಂತಂದ್ರೆ ಡೇ ಟು ಡೇ ಆಪರೇಷನ್ಸ್ ನ ಎಕ್ಸಿಕ್ಯೂಟ್ ಮಾಡಾಕ ಓಕೆ ಅದಕ್ಕೆ ಹೆಲ್ಪ್ ಮಾಡ್ತದೆ ಅಂತ ಹೇಳ್ತಾನೆ. ಹಿ ಹ್ಯಾಸ್ ಶೋನ್ ಯುವರ್ ಫಿಗರ್ ಹಿಯರ್ this here. This is your OLTP versus OLAP figure. In this we have business process. Okay, so the business process ada ಆಮೇಲೆ ಮಾಸ್ಟರ್ ಡಾಟಾ ಟ್ರಾನ್ಸಾಕ್ಷನ್ ಇರ್ತದಿಲ್ಲ, ಎಂಟರ್ಪ್ರೈಸಸ್ ಡೇಟಾ ವೇರ್ ಹೌಸ್ ಇರ್ತದೆ, ಆಮೇಲೆ ಬಿಸ್ನೆಸ್ ಸ್ಟ್ರಾಟಜಿ ಇರ್ತದೆ. ಓಕೆ, ಆಮೇಲೆ ಜಸ್ಟ್ ಸೆಕೆಂಡ್ here. ಡಾಟಾ ಮೈನಿಂಗ್ ಅನಾಲಿಟಿಕ್ಸ್ ಡಿಸಿಷನ್ ಮೇಕಿಂಗ್ ಸೊ ಬಿಸ್ನೆಸ್ ಸ್ಟ್ರಾಟಜಿ ಎಲ್ಲ ಇರ್ತದೆ. ಸೊ ನಿಮ್ ಬಿಸ್ನೆಸ್ ಪ್ರೊಸೆಸ್ ಒಳಗ ಮ್ಯಾಲಿಂದ ಏನದ OLTP ಅದ, ತೆಳಗಿಂದ ಏನದ OLAP ಅದ. ಓಕೆ, ಸೊ ಇಲ್ಲಿ ಲೈನ್ ಹಾಕ್ಯಾನ ನೋಡ್ರಿ, ಡಾಟೆಡ್ ಲೈನ್ ತೋರ್ಸಾತಾನ. ಈ ಡಾಟೆಡ್ ಲೈನ್ ಒಳಗ ಮ್ಯಾಗಿಂದ ಏನದ OLTP ಅದ. ಓಕೆ, ತೆಳಗಿನ ಏನದ OLAP ಅದ. ಸೊ OLTP ಅಂದ್ರೆ ಏನ್ ಮಾಡ್ತದ, ನಿಮ್ ಆಪರೇಷನ್ಸ್ ಮಾಡ್ತದ, ಬಿಸ್ನೆಸ್ ಪ್ರೊಸೆಸ್ ಏನೇನ್ ಬೇಕಲ್ಲ ಅದು ಆಪರೇಷನ್ಸ್ ನ ಕ್ಯಾರಿ ಔಟ್ ಮಾಡ್ತದ. ಓಕೆ, OLAP ಏನ್ ಮಾಡ್ತದೆ ಅಂತಂದ್ರೆ ಡಾಟಾ ಮೈನಿಂಗ್, ಡಾಟಾ ವೇರ್ ಹೌಸ್. ಓಕೆ, ಸೊ ರಿಲೇಟೆಡ್ ಟು ಡಾಟಾ ಅದು ಹೆಲ್ಪ್ ಮಾಡ್ತದೆ ಯಾವುದು OLAP. OLTP ಏನ್ ಮಾಡ್ತದೆ ಬಿಸ್ನೆಸ್ ಪ್ರೋಸೆಸ್ ನ ಆಪರೇಷನ್ಸ್ ಏನೇನ್ ಬೇಕು ಅದೆಲ್ಲ ಮಾಡ್ಕೊತ ಹೋಗ್ತದೆ. ಸೊ ಯು ಆರ್ ಸೀಯಿಂಗ್ ಇನ್ ದ ಫಿಗರ್ ಹಿಯರ್. ಫಿಗರ್ ಒಳಗೆ ಕ್ಲಿಯರ್ಲಿ ಗೊತ್ತಾಗತ್ತದ ನಿಮ್ಗೆ ಮ್ಯಾಲಿನ ಸೆಕ್ಷನ್ ಏನದ OLTP ಅದ, ಕೆಳಗಿನ ಸೆಕ್ಷನ್ ಏನದ OLAP ಅದ. ಓಕೆ, ಸೊ ಮ್ಯಾಗ ನೋಡ್ರಿ ಸ್ಟ್ರಾಟಜಿ, ಮಾಸ್ಟರ್ ಡಾಟಾ ಟ್ರಾನ್ಸಾಕ್ಷನ್, ಸ್ಟ್ರಾಟಜೀಸ್, ಮಾಸ್ಟರ್ ಡಾಟಾ ಟ್ರಾನ್ಸಾಕ್ಷನ್ ಮತ್ತೆ ಇನ್ಫಾರ್ಮೇಶನ್ಸ್ ಅವೆಲ್ಲ ನಿಮ್ಗೆ ಮೇಲೆ ಫಿಗರ್ ನ ಕಾಣಿಸಾಕತ್ತದ. ಓಕೆ, ಸೊ ತೆಳಗಿನ ಫಿಗರ್ ನಾಗ ಏನದ ಡಾಟಾ ಮೈನಿಂಗ್, ಅನಾಲಿಟಿಕಲ್ಸ್, ಡಿಸಿಷನ್ ಮೇಕಿಂಗ್, ಸೊ ಇವೆಲ್ಲ ನೋಡಾಕತ್ತೀವಿ. ಸೊ ಆಸ್ ಪರ್ ದ ಫಿಗರ್ ಓನ್ಲಿ he is saying that as displayed in the figure OLTP helps in the operations, day to day operations ಒಳಗ ಹೆಲ್ಪ್ ಮಾಡ್ತದೆ ಅಂತ ಹೇಳ್ತಾನೆ ಯಾವುದು OLTP. ಓಕೆ, it helps keep records of each and every transaction taking place on day-to-day basis. We have seen that ಯಾವುದು ಸ್ಟೋರ್ ಎಕ್ಸಾಂಪಲ್ ತಗೊಂಡಿದ್ವಿ ಅಂತಂದ್ರೆ ಸ್ಟೋರ್ ಎಕ್ಸಾಂಪಲ್ ಒಳಗೆ ಏನಾಗ್ತದೆ, ಎಷ್ಟು ಮೆಂಬರ್ಸ್ ಆಫ್ ಕಸ್ಟಮರ್ಸ್ ಬಂದು ಹೋದ್ರು, ಎಷ್ಟು ಟ್ರಾನ್ಸಾಕ್ಷನ್ಸ್ ಅದು, ಎಷ್ಟು ಅಮೌಂಟ್ ಬಂದು, ಸೊ ಇವೆಲ್ಲ ಏನ್ ಮಾಡ್ತೀರಿ ಡೇ ಟು ಡೇ ಬೇಸಿಸ್ ಒಳಗ ನೀವು ಹಾಕೊಂಡು ಇಟ್ಕೋತೀರಿ. ಓಕೆ, ಸೊ ಇವೆಲ್ಲಕ್ಕೂ ಯಾವ್ದು ಹೆಲ್ಪ್ ಮಾಡ್ತದೆ OLTP. ಸೊ OLTP ಒಳಗೆ ಎಕ್ಸಾಂಪಲ್ ನೋಡಿದ್ರಿ, one person went for the store to buy the chocolate bar. Okay, ಸೊ ಚಾಕ್ಲೇಟ್ ಬಾರ್ ಏನ್ ಮಾಡ್ತಾನ ಅವ ತಗೋತಾನ, ಅವ್ನ ರೆಕಾರ್ಡ್ ಎಲ್ಲಿ ಸ್ಟೋರ್ ಆಗ್ತದೆ, ಡಾಟಾ ಬೇಸ್ ನಾಗ ಸ್ಟೋರ್ ಆಗ್ತದೆ. ಓಕೆ, ಸೊ ದ ನೆಕ್ಸ್ಟ್ ಪರ್ಸನ್ ವಿಲ್ ಕಮ್ ಅಂಡ್ ವಿಲ್ ಟೇಕ್ ಸಮ್ ಅನದರ್ ಐಟಮ್. ಓಕೆ, ಅದನ್ನ ಎಲ್ಲಿ ಸ್ಟೋರ್ ಆಗ್ತದೆ, ಡಾಟಾ ಬಾರ್ ಒಳಗ, ಡಾಟಾ ಬೇಸ್ ಒಳಗ ಸ್ಟೋರ್ ಆಗ್ತದೆ. ಸೊ ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಅಲ್ಲಾಗ ಏನೇನ್ ನಾವು ರೆಕಾರ್ಡ್ಸ್ ಹಾಕೊಂಡಿರ್ತೀವಲ್ಲ, ಸೊ ಅದೆಲ್ಲ ಎಲ್ಲಿ ಇರ್ತದೆ ಅಂತ ಹೇಳ್ತೀವಿ ನಾವು OLTP ಒಳಗೆ ಇರ್ತದೆ ಅಂತ ಹೇಳ್ತಾನೆ. ಓಕೆ, the transaction records are stored in commercial relational database. So these records are stored in RDBMS, in your RDBMS ಅಂತ ಹೇಳ್ತಾನೆ. ಓಕೆ, so he is saying that totally OLTP is used for day to day basis ಅಂತ ಹೇಳ್ತಾನೆ. ಸೊ ಡೇ ಟು ಡೇ ಬೇಸಿಸ್ ಒಳಗೆ ಏನೇನು ಆಪರೇಷನ್ಸ್ ಆಗ್ತಾವ, ಸೊ ಏನೇನು ಅಲೈನ್ಮೆಂಟ್ ಆಗ್ತದೆ, ಓಕೆ, ಏನೇನು ಟ್ರಾನ್ಸಾಕ್ಷನ್ಸ್ ಆಗ್ತದೆ, ಸೊ ಅವೆಲ್ಲಾನು RDBMS ಒಳಗ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೋತೀವಿ ಅಂತ ಹೇಳ್ತಾನೆ. ದಟ್ ಈಸ್ ಯುವರ್ ನಾರ್ಮಲ್ ರಿಲೇಷನಲ್ ಡಾಟಾಬೇಸ್. ನೀವು RDBMS ನ ಹೆಂಗ್ ಮಾಡಿರಲ್ಲ ಹಂಗ. ಓಕೆ, next data from multiple disparate transaction systems is then
brought together in an enterprise data warehouse after successful transaction, cleaning and transformation. Okay, so what is saying that ಅದು ಏನ್ ಸ್ಟೋರ್ ಮಾಡಿಟ್ಟಿರ್ತಾನಲ್ಲ ಅದನ್ನ ಮಲ್ಟಿಪಲ್ ಡಿಸ್ಪರೇಟ್ ಟ್ರಾನ್ಸಾಕ್ಷನ್ಸ್ ಇರ್ತಾವಲ್ಲ ಒಂದೇ ಇರಂಗಿಲ್ಲ. ಇಫ್ ಯು ಕನ್ಸಿಡರ್ ದ ಕಸ್ಟಮರ್ ರೆಕಾರ್ಡ್, one person will take a custom chocolate bar, next person will come and he'll buy some another things. Store ಅಂತಂದ್ರೆ ಡೇ ಟು ಡೇ ಬೇಸಿಸ್ ನಾಗ ಬಹಳಷ್ಟು ಕಸ್ಟಮರ್ಸ್ ಬಂದು ಟ್ರಾನ್ಸಾಕ್ಷನ್ಸ್ ಆಗ್ತಾವ. ಸೊ ಅಲ್ಲಿ ಏನಾಗ್ತದೆ ಮಲ್ಟಿಪಲ್ ಡಿಸ್ಪರೇಟ್ ಟ್ರಾನ್ಸಾಕ್ಷನ್ಸ್ ಆಗ್ತಾವ ಅಂತ ಹೇಳ್ತಾನೆ. ಸೊ ಆ ಮಲ್ಟಿಪಲ್ ಡಿಸ್ಪರೇಟ್ ಟ್ರಾನ್ಸಾಕ್ಷನ್ಸ್ ಏನ್ ಮಾಡ್ತಾನೆ ಅಂತಂದ್ರೆ ಅವೆಲ್ಲಾನು ಎಂಟರ್ಪ್ರೈಸ್ ಡಾಟಾ ವೇರ್ ಹೌಸಿಗೆ ತಗೊಂಡ್ ಬಂದ ಇಸ್ ನಥಿಂಗ್ ಬಟ್ ನಿಮ್ದು ಒರಿಜಿನಲ್ ಇಲ್ಲಿ ಒ ಎಲ್ ಎ ಪಿ ಒಳಗೆ ಏನ್ ಟ್ರಾನ್ಸಾಕ್ಷನ್ ಆಗ್ತದಲ್ಲ ಅಂದ್ರೆ ಒ ಎಲ್ ಟಿ ಪಿ ನಿಂತ ಒ ಎಲ್ ಎ ಪಿ ತಗೊಂಡ್ಬರ್ತಾನೆ ಅಂತ ಹೇಳ್ತಾನೆ. ಇಲ್ಲಿ ನೋಡಿ, ಫ್ರಮ್ ದಿಸ್ ಬಿಸ್ನೆಸ್ ಪ್ರೋಸೆಸ್ ಈ ಟ್ರಾನ್ಸಾಕ್ಷನ್ ಏನ್ ಎಲ್ಲಿ ಬರ್ತದೆ ನಿಮ್ಗೆ ಎಂಟರ್ಪ್ರೈಸ್ ಡಾಟಾ ವೇರ್ ಹೌಸಿಗೆ ಬರ್ತದೆ. ಅಂದ್ರೆ ಇಲ್ಲಿ ನಾರ್ಮಲ್ ಡಾಟಾ ಬೇಸ್ ನಿಂತ ನಿಮ್ದು ಒ ಎಲ್ ಎ ಪಿ ಡಾಟಾ ಬೇಸಿಗೆ ತಗೊಂಡ್ ಬರ್ತಾನೆ ಅಂತ ಹೇಳ್ತಾನೆ. ಸೊ ಎಕ್ಸ್ಟ್ರಾಕ್ಷನ್ ಮಾಡ್ತಾನೆ. ಓಕೆ, ಅಥವಾ ಕ್ಲೀನ್ಸಿಂಗ್ ಇಸ್ ನಥಿಂಗ್ ಬಟ್ ಏನಾದ್ರೂ ಎರರ್ ಇತ್ತಂತಂದ್ರ ರೆಕ್ಟಿಫಿಕೇಶನ್ ಇತ್ತಂತಂದ್ರ ಸೊ ಅದನ್ನೆಲ್ಲ ಮಾಡಿ ಆಫ್ಟರ್ ದಟ್ ದ ಡಾಟಾ ಇಸ್ ಕನ್ವರ್ಟೆಡ್ ಟು ದ ವೇರ್ ಹೌಸ್ ಫಾರ್ಮೆಟ್. ಅಂದ್ರೆ ಡಾಟಾ ಎಂಟರ್ಪ್ರೈಸ್ ವೇರ್ ಹೌಸ್ ಫಾರ್ಮೆಟ್ ಗೆ ಅಲ್ಲೇ ಹೋಗಿ ಸ್ಟೋರ್ ಆಗ್ತದೆ ಅಂತ ಹೇಳ್ತಾನೆ. ದಿಸ್ ಡಾಟಾ ಈಸ್ ದೆನ್ ಯೂಸ್ ಫಾರ್ analysis for analysts, for unraveling hidden patterns and trends, and for the decision making. Once it goes for the data warehousing, that is OLTP ನಿಂದ OLAP ಹೋದ್ಮೇಲೆ ಏನ್ ಮಾಡ್ತಾನೆ ಅಲ್ಲಿ analyst will come and analyze the data. ಓಕೆ, ಸೊ ಮೊನ್ನೆ ಒಂದು ಟೇಬಲ್ ಒಳಗೆ ನೋಡಿದ್ರಿ. ಓಕೆ, ಯಾವುದು ಕ್ಲಾತಿಂಗ್ ಅಂಡ್ ಎಕ್ಸೆಸರೀಸ್ ಒಳಗೆ. ಓಕೆ, ಸೊ ದೇರ್ ಅನಲೈಸರ್ ಈಸ್ ಸೇಯಿಂಗ್ ದಟ್ ಇಷ್ಟ ಎಕ್ಸೆಸರೀಸ್ ಕಿಡ್ ಸೆಕ್ಷನ್ ಒಳಗ ಎಕ್ಸೆಸರೀಸ್ ಜಾಸ್ತಿ ಸೆಲ್ ಆಗ್ಯಾವ ಅಂತ ಹೇಳಿ ನೋಡಿದ್ವಿ ನಾವು. ಓಕೆ, ಹಂಗೆ ಇಲ್ಲಿ ಏನ್ ಮಾಡ್ತದೆ ಒನ್ಸ್ ಇಟ್ ಗೋಸ್ ಟು ದ ಒ ಎಲ್ ಎ ಪಿ ನಿಂತ ಒ ಎಲ್ ಎ ಪಿ ಹೋದ್ಮೇಲೆ ಏನಾಗ್ತದೆ ಅನಲೈಸಿಂಗ್ ಮಾಡ್ತಾನ ಅಂತ ಹೇಳಕತ್ತಾನ. ಓಕೆ, ಸೊ ದ ಡಿಸಿಷನ್ಸ್ ಟೇಕನ್ ಫರ್ದರ್ ಹೆಲ್ಪ್ ಬ್ರಿಂಗ್ ಎಫಿಷಿಯನ್ಸಿ ಇನ್ ದ ಆಪರೇಷನ್ ಆಫ್ ದ ಆರ್ಗನೈಸೇಷನ್ ಎಂಟರ್ಪ್ರೈಸಸ್. ಸೊ ಈಗ ಏನಾಗ್ತದೆ ಅನಲೈಸರ್ ಏನ್ ಮಾಡ್ತಾನೆ, ಏನ್ ಡಿಸಿಷನ್ ತಗೋತಾನಲ್ಲ ಅದ್ರ ಪ್ರಕಾರ ನಮ್ಗ ಆರ್ಗನೈಸೇಷನ್ಸ್ ಗೆ ಅಥವಾ ಎಂಟರ್ಪ್ರೈಸಸ್ ಗೆ ಎಫಿಷಿಯನ್ಸಿ ತಗೊಂಡ್ ಬರ್ತಾನ ಅಂತ ಹೇಳ್ತಾನೆ. ಸೊ ಟೋಟಲಿ ಹಿ ಇಸ್ ಸೇಯಿಂಗ್ ದಟ್ ಹೌ ದ ಟ್ರಾನ್ಸಾಕ್ಷನ್ ಟೇಕಿಂಗ್ ಪ್ಲೇಸ್ ಫ್ರಮ್ OLAP ಟು OLTP ಟು OLAP ಅಂದ್ರೆ ಒಂದ್ ಬಿಸ್ನೆಸ್ ಒಳಗ ಡೇ ಟು ಡೇ ಬೇಸಿಸ್ ಏನಿರ್ತದೆ, ಏನ್ ವರ್ಕ್ ಆಗ್ತಿರ್ತದೆ, ಇಟ್ ಮೇ ಬಿ ರಿಲೇಟೆಡ್ ಟು ಟ್ರಾನ್ಸಾಕ್ಷನ್, ರಿಲೇಟೆಡ್ ಟು ಅಕೌಂಟ್, ಓಕೆ, ರಿಲೇಟೆಡ್ ಟು ಕಸ್ಟಮರ್, ರಿಲೇಟೆಡ್ ಟು ಎಂಪ್ಲಾಯ್. ನೀವೇನ್ ಡಾಟಾನ ಸಣ್ಣ ಸಣ್ಣ ಡಾಟಾ ಏನಿರ್ತದಲ್ಲ ನಾವು ಟೇಬಲ್ ನೋಡಿದ್ವಿ, ಡಿಫ್ರೆಂಟ್ ಟೇಬಲ್, ಕಸ್ಟಮರ್ ಟೇಬಲ್, ಪ್ರಾಡಕ್ಟ್ ಟೇಬಲ್, ಎಂಪ್ಲಾಯ್ ಟೇಬಲ್ ಅಂತ. ಸೊ ಆ ಡಿಫ್ರೆಂಟ್ ಟೇಬಲ್ ನ ಫಸ್ಟ್ ಎಲ್ಲಿ ಸ್ಟೋರ್ ಮಾಡಿರ್ತದ ರಿಲೇಷನಲ್ ಡಾಟಾ ಬೇಸ್ ಒಳಗೆ ಸ್ಟೋರ್ ಮಾಡಿರ್ತಾರೆ. ಓಕೆ, ದಟ್ ರಿಲೇಷನಲ್ ಬೇಸಿಸ್ ಏನಿದೆ ಅಂದ್ರೆ ಡೇ ಟು ಡೇ ಲೈಫ್ ಇರ್ತದೆ, ಅಂದ್ರೆ ಪರ್ಮನೆಂಟ್ ಆಗಿ ಸ್ಟೋರ್ ಆಗಿರಂಗಿಲ್ಲ ಅಲ್ಲಿ. ಓಕೆ, ಡೇ ಟು ಡೇ ಬೇಸಿಸ್ ಒಳಗೆ ಸ್ಟೋರ್ ಮಾಡಿರ್ತೀವಿ. ಆಫ್ಟರ್ ಸರ್ಟನ್ ಅಮೌಂಟ್ ಆಫ್ ಟೈಮ್ ಅದು ಏನಿರ್ತದಲ್ಲ ಆ ಡಾಟಾ ಬೇಸ್ ದಟ್ ಈಸ್ ಆ DBMS ನಾಗಿದೆ ಡಾಟಾ ಬೇಸ್ ನ ವಿಲ್ ಶಿಫ್ಟ್ ಟು ದ ಅಂದ್ರೆ ವಿಲ್ ಎಕ್ಸ್ಟ್ರಾಕ್ಟ್ ಟು ದ OLAP ಅಂದ್ರೆ ಆ OLTP ನಿಂತ ಏನ್ ಮಾಡ್ತೀವಿ OLAP ಗೆ ತಗೊಂಡ್ ಬರ್ತೀವಿ. ಸೊ OLAP ಒಳಗೆ ಏನಿರ್ತದೆ ಡಾಟಾ ವೇರ್ ಹೌಸ್ ಇರ್ತದೆ. ಸೊ ಆ ಡಾಟಾ ವೇರ್ ಹೌಸ್ ಒಳಗ ನಾವು ತಂದು ಸ್ಟೋರ್ ಮಾಡ್ಕೊಂಡು ಇಟ್ಕೋತೀವಿ ಅಂತ ಹೇಳ್ತಾನೆ. ಸೊ ಆಫ್ಟರ್ ವರ್ಡ್ಸ್ ಅನಲಿಸ್ಟ್ ವಿಲ್ ಕಮ್ ಅಂಡ್ ಡೂ ದ ಅನಲೈಸಿಸ್ ಅಂತ ಹೇಳ್ಬೋದು. ಓಕೆ, ಸೊ ಅವ ಏನ್ ಅನಲೈಸಿಸ್ ಮಾಡ್ತಾನ ಅದ್ರ ಪ್ರಕಾರ ನಮ್ದು ಬಿಸ್ನೆಸ್ ಆರ್ಗನೈಸೇಷನ್ ಅವ್ರ ಎಂಟರ್ಪ್ರೈಸಸ್ ಮೇಲೆ ಎಫಿಷಿಯನ್ಸಿ ಅಥವಾ ಅದ್ರ ಮೇಲೆ ಎಫೆಕ್ಟ್ ಆಗ್ತದೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ಹೌ ದ data is transferring from OLTP to OLAP. So understood? Please reply everyone. Just raise your hands or just chat that understood about the transaction of OLTP to OLAP. Vinuta, write once again. I don't know about whatever the assignment you have done. Just write once again and send me within a day. Okay, so fine then. Very good that you have understood. Then we'll go for the comparison of OLTP and OLAP. So he has given in the format. We have a okay. We have in the table format that is comparison between OLTP and OLAP. So OLTP ಒಳಗೆ ಏನೇನ್ ಆಗ್ತದೆ OLAP ಒಳಗೆ ಏನೇನ್ ಆಗ್ತದೆ ಅಂತ ಹೇಳಿ comparison ಕೊಟ್ಟಾನ. And we have features here. As you all are seeing in the table, first column is features. Okay. Second column is OLTP and the third column is OLAP. Okay. So fine then first we'll go for focus. Focus feature ಒಳಗೆ ಏನ್ ಆಗ್ತದೆ ಅಂತಂದ್ರೆ ಇಲ್ಲೇ ಡಾಟಾ ಇನ್ ಆಗ್ತದೆ, ಇಲ್ಲೇ ಡಾಟಾ ಔಟ್ ಆಗ್ತದೆ ಅಲ್ಲೇ OLTP ಒಳಗೆ. ಓಕೆ, ಸೊ ಇದು ಡಾಟಾ ಔಟ್. ಸೊ ಆಸ್ ಜಸ್ಟ್ ಐ ಹ್ಯಾವ್ ಸೆಡ್ ದಟ್
ನಾವೇನಾದ್ರೂ ಡೈಲಿ ಬೇಸಿಸ್ ಇದ್ದಿದ್ದ ಡಾಟಾನ ನಾವ್ ಏನ್ ಮಾಡ್ತೀವಿ ರಿಲೇಷನಲ್ ಡಾಟಾ ಬೇಸ್ ಒಳಗ ಸ್ಟೋರ್ ಮಾಡ್ಕೊಂಡು ಇಟ್ಕೋತೀವಿ. ಅಲ್ಲಿ ಏನಾಗತ್ತದ ಡಾಟಾ ಇನ್ ಆಗತ್ತದ. ಓಕೆ, ಸೊ ಇಮಿಡಿಯೇಟ್ ಆಗಿ ಕಸ್ಟಮರ್ ಬಂದ್ ಏನಾದ್ರು ಒಂದ್ ಟ್ರಾನ್ಸಾಕ್ಷನ್ ಆಯ್ತು ಅಂತಂದ್ರೆ ಅಲ್ಲಿ ನಾವು ಡಾಟಾನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೇವೆ. ಅಂದ್ರೆ ಇನ್ ರಿಲೇಷನಲ್ ಡಾಟಾ ಬೇಸ್ ವಿ ಆರ್ ಸ್ಟೋರಿಂಗ್ ಅಂತ ಏನಾಗತ್ತ ಅಲ್ಲಿ ಡಾಟಾ ಇನ್ ಆಗತ್ತದ. ಓಕೆ, ಇಲ್ಲೇನಾಗತ್ತದ ಅಂತಂದ್ರೆ ಔಟ್ ಆಗತ್ತದ. ಫ್ರಮ್ ರಿಲೇಷನಲ್ ಡಾಟಾ ಬೇಸ್ ವಿ ಆರ್ ಎಕ್ಸ್ಟ್ರಾಕ್ಟಿಂಗ್. ಓಕೆ, ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ನಾವ್ ಏನ್ ಮಾಡಾಕತ್ತೀವಿ ಎಲ್ಲಿ ತರ್ತೀವಿ ನಿಮ್ದು ಎಂಟರ್ಪ್ರೈಸ್ ಡಾಟಾ ವೇರ್ ಹೌಸಿಗೆ ತಗೊಂಡ್ಬರ್ತೀವಿ. ಸೊ ಅಲ್ಲಿ ಏನ್ ಮಾಡ್ತಾನೆ ಅನಲೈಸರ್ ಏನ್ ಮಾಡ್ತಾನೆ ಅನಲೈಸಸ್ ಮಾಡ್ತಾನೆ. ಅಂದ್ರೆ ಏನಾಗುತ್ತೆ ಅಲ್ಲ ವಿ ಆರ್ ಎಕ್ಸ್ಟ್ರಾಕ್ಟಿಂಗ್ ಮೀನ್ಸ್ ಡಾಟಾ ಔಟ್. ಓಕೆ, ಹಿಯರ್ ವಿ ಆರ್ ಗಿವಿಂಗ್ ಡಾಟಾ ಟು ದ database and here we are taking the data. So first difference is here data in ಆಗ್ತದೆ, ಇಲ್ಲಿ data out ಆಗ್ತದೆ. Okay, so the second difference is source of transaction, source of data ಒಳಗೆ ಏನಾಗ್ತದೆ ಆಪರೇಷನಲ್ or ಟ್ರಾನ್ಸಾಕ್ಷನಲ್ ಡಾಟಾ. ಸೊ ಆಪರೇಷನಲ್ ಅಂತಂದ್ರೆ ಆಗ್ಲೇನೆ ಹೇಳಿದ ಡೇ ಟು ಡೇ ವರ್ಕ್ ಒಳಗ ಅಲ್ಲಿಂದಲ್ಲೇ ಈಗ ನೀವು ಒಂದ್ ಕಸ್ಟಮರ್ ಬಂದ್ ಚಾಕ್ಲೇಟ್ ಬಾರ್ ತಗೊಂಡ್ ಹೋಗ್ತಾನಲ್ಲ, ಎಕ್ಸಾಂಪಲ್ ಒಳಗೆ ನಿಮ್ಗೆ ಕೊಟ್ಟಾನ. ಓಕೆ, ಸೊ ಸ್ಟೋರ್ ಒಳಗ ಕಸ್ಟಮರ್ ಬಂದ್ ಒಂದ್ ಚಾಕ್ಲೇಟ್ ಬಾರ್ ತಗೊಂಡ್ ಹೋದಂದ್ರ ಆ ಟ್ರಾನ್ಸಾಕ್ಷನ್ ಅಲ್ಲಿ ಏನಿರ್ತದ ಟ್ರಾನ್ಸಾಕ್ಷನ್ ಅನ್ಬೋದು ಅಥವಾ ಆಪರೇಷನ್ ಅನ್ಬೋದು. ಸೊ ಆ ಆಪರೇಷನ್ ಡಾಟಾ ಇರ್ತದ ಅಂತ ಹೇಳ್ಬೋದು ಇಲ್ಲಿ ಎಲ್ಲೇ OLTP ಒಳಗೆ. ಓಕೆ, ಸೊ OLTP ಒಳಗೆ ಏನಿರ್ತದೆ ಅಂತಂದ್ರ data extracted from various operational data source transformed and loaded into the data warehouse. ಅಂದ್ರೆ whatever the data we have stored in the RDBMS ಇಲ್ಲಿ ಆಪರೇಷನ್ ಆಗಿ ರಿಲೇಷನಲ್ ಟ್ರಾನ್ಸಾಕ್ಷನ್ ಒಳಗೆ ಏನಿಲ್ಲ ಆಪರೇಷನ್ ಆಗಿರ್ತದಲ್ಲ ಅದರದ್ದು ಇಲ್ಲಿ ಏನ್ ಮಾಡ್ತೀವಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಎಕ್ಸ್ಟ್ರಾಕ್ಟ್ ಮಾಡಿ ಅದ್ರಾಗ ಲೋಡ್ ಮಾಡ್ತೀವಿ, ಡಾಟಾ ವೇರ್ ಹೌಸ್ ಒಳಗ ಲೋಡ್ ಮಾಡ್ತೀವಿ ಅಂತ ಹೇಳತ್ತಾನ. ಸೊ ಹಿಯರ್ ನಾರ್ಮಲ್ ಟ್ರಾನ್ಸಾಕ್ಷನ್ ಏನಿರ್ತದ ಅದನ್ನ ಸ್ಟೋರ್ ಮಾಡ್ತೀವಿ. ಓಕೆ, ಇಲ್ಲಿ ಭಾಳ ಇರ್ಬೋದು. ಎಕ್ಸಾಂಪಲ್ ಟ್ರಾನ್ಸಾಕ್ಷನ್ ಇರ್ಬೋದು, ಕಸ್ಟಮರ್ ರಿಲೇಟೆಡ್ ಡಾಟಾ ಇರ್ಬೋದು, ಎಂಪ್ಲಾಯೀಸ್ ರಿಲೇಟೆಡ್ ಡಾಟಾ ಇರ್ಬೋದು. ಓಕೆ, ಅಕೌಂಟ್ಸ್ ರಿಲೇಟೆಡ್ ಡಾಟಾ ಇರ್ಬೋದು. ಈಗ ಒಂದು ಸ್ಟೋರ್ ಅಂದ್ರೆ ಮಾರ್ನಿಂಗ್ 9 to ಈವ್ನಿಂಗ್ 5 ತನ ಏನೇನ್ ಟ್ರಾನ್ಸಾಕ್ಷನ್ ಇರುತ್ತೆ ಅದ್ರದ್ದೆಲ್ಲ ಅಕೌಂಟ್ ಸ್ಟೋರ್ ಮಾಡಿಟ್ಟಿರ್ತಾರೆ. ಓಕೆ, ವಾಟ್ ಎವರ್ ದ ಪ್ರಾಫಿಟ್ ದೇ ಹ್ಯಾವ್ ಗೇನ್, ವಾಟ್ ಎವರ್ ದ ಲಾಸ್ ದೇ ಹ್ಯಾವ್ ಗೇನ್, ಸೊ ಅದರ್ ರಿಲೇಟೆಡ್ ಇರ್ಬೋದು. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ ಬೇರೆ ಬೇರೆ ಡಾಟಾನ ಫ್ರಮ್ ವೇರಿಯಸ್ ಆಪರೇಷನಲ್ ಡಾಟಾ ಸೋರ್ಸ್ ಅಂತ ಹೇಳ್ತಾನೆ. ನಾಟ್ ಓನ್ಲಿ ಒನ್ ಡಾಟಾ ಸೋರ್ಸ್, ಫ್ರಮ್ ವೇರಿಯಸ್ ಆಪರೇಷನಲ್ ಸೋರ್ಸ್ ಏನ್ ಮಾಡ್ತಾನ ಅವ ಒಂದು ಡಾಟಾ ವೇರ್ ಹೌಸ್ ಒಳಗ ಲೋಡ್ ಮಾಡಿ ತಂದಿರ್ತಾನ ಅಂತ ಹೇಳ್ತಾನೆ. ಸೊ ದಟ್ ಈಸ್ about the OLAP. Okay, so the second difference is source of data. Okay, the third difference is purpose of data. What is the purpose of data? ಇಲ್ಲಿ ಏನ್ ಮಾಡ್ತದೆ ಇದು ಮ್ಯಾನೇಜಸ್ ಮಾಡ್ತದೆ. ಓಕೆ, ಸೊ ಕಂಟ್ರೋಲ್ಸ್ ಅಂಡ್ ಎಕ್ಸಿಕ್ಯೂಟ್ ಮ್ಯಾನೇಜ್ ಮಾಡ್ತದ. ಇದೇನ್ ಮಾಡ್ತದೆ ಅಸಿಸ್ಟ್ ಇನ್ ಪ್ಲಾನಿಂಗ್, ಬಜೆಟಿಂಗ್, ಫೋರ್ಕಾಸ್ಟಿಂಗ್ ಅಂಡ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ಬೋದು. ಸೊ ಪರ್ಪಸ್ ಆಫ್ ಡಾಟಾ ಅಂತಂದ್ರ ಏನಾದ್ರೂ ಬೇಸಿಕ್ ಟಾಸ್ಕ್ ಇತ್ತಂದ್ರೆ ಬಿಸ್ನೆಸ್ ಇಂದ ಏನ್ ಬೇಸಿಕ್ ಟಾಸ್ಕ್ ಅದಲ್ಲ ಸೊ ಅದನ್ನ ಮ್ಯಾನೇಜ್ ಮಾಡ್ತದೆ. ಯಾವುದು ಪರ್ಪಸ್ ಆಫ್ ಡಾಟಾ. ಓಕೆ, ಸೊ ಇದೇನ್ ಮಾಡ್ತದೆ ಅಸಿಸ್ಟ್ ಇನ್ ಪ್ಲಾನಿಂಗ್, ಬಜೆಟಿಂಗ್, ಫೋರ್ಕಾಸ್ಟಿಂಗ್ ಅಂಡ್ ಡಿಸಿಷನ್ ಮೇಕಿಂಗ್ ನ ಮಾಡ್ತದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಯಾಕೆ ನಾವು ಪ್ಲಾನಿಂಗ್, ಬಜೆಟಿಂಗ್, ಫೋರ್ಕಾಸ್ಟಿಂಗ್ ಅಂತಂದ್ರೆ ಈಗ ನೀವು ಡಾಟಾ ವೇರ್ ಹೌಸ್ ನ ಹಾಕ್ಮೇಲೆ ಅನಲಿಸ್ಟ್ ಏನ್ ಮಾಡ್ತಾನೆ ಅಲ್ಲಿ ಅನಲೈಸ್ ಮಾಡ್ತಾನೆ. ಓಕೆ, ಅದು ಆ ಒಂದು ಅನಲೈಸ್ ಪ್ರಕಾರ ನಮ್ದು ಏನಾದ್ರೂ ಲಾಸ್ ಆಗಾಕತ್ತಿತ್ತು ಅಂತಂದ್ರೆ ನಾವೇನಾದ್ರೂ ಇವತ್ತು ಟ್ರಾನ್ಸಾಕ್ಷನ್ ಆಗ್ಬೇಕಾಗಿತ್ತು, ಲಾಸ್ ಆಗಾಕತ್ತಿತ್ತು ಅಂದ್ರೆ ಅದ್ರ ಪ್ರಕಾರ ನಾವು ಪ್ಲಾನಿಂಗ್ ಮಾಡ್ತೀವಿ. ಮತ್ತೆ ಏನ್ ಪ್ಲಾನ್ ಮಾಡಿದ್ರೆ ನಮ್ದು ಕರೆಕ್ಟ್ ಮತ್ತ ಪ್ರಾಫಿಟ್ ಆಗ್ತದ ಅಂತ ಅನಲೈಸ್ ಮಾಡಿದ್ಮೇಲೆ ಮಾಡ್ತೀವಿ. ಓಕೆ, ಸೊ ಬಜೆಟಿಂಗ್ ಎಷ್ಟ್ ಹಾಕ್ಬೇಕು, ಎಷ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಸೊ ಅದೆಲ್ಲ. ಓಕೆ, ಸೊ ಫೋರ್ಕಾಸ್ಟಿಂಗ್, ಡಿಸಿಷನ್ ಮೇಕಿಂಗ್. ಸೊ ಒನ್ಸ್ ಇಟ್ ವಿಲ್ ಗೋ ಫಾರ್ ದ ಡಾಟಾ ವೇರ್ ಹೌಸ್ ಹೋದ್ಮೇಲೆ ಅಲ್ಲಿ ಅನಲಿಸ್ಟ್ ಮಾಡ್ಮೇಲೆ ನಾವು ಆಮೇಲೆ ಪ್ಲಾನಿಂಗ್, ಬಜೆಟಿಂಗ್, ಸೊ ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್ಸ್ ನಾವು ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, so the fourth one is third one is that fourth one is data contains. Okay, so in data contained ಅಂತಂದ್ರೆ current data far too detailed, not suitable for decision making. Okay, ಅಂದ್ರೆ ಕರೆಂಟ್ ಡಾಟಾ ಅಂತಂದ್ರೆ ಅವಾಗಿಂದ ಅವಾಗ ಸ್ಟೋರ್ ಆಗಿದ್ದ ಡಾಟಾ ಇರ್ತದೆ. ಓಕೆ, ಟ್ರಾನ್ಸಾಕ್ಷನ್ ಆಯ್ತಂದ್ರೆ ಅದ್ರ ಡಾಟಾ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಅವಾಗಿಂದ ಸ್ಟೋರ್ ಆಗಿದ್ದ ಡಾಟಾ ಇರ್ತದೆ, ನಾವು ಡಿಸಿಷನ್ ಮೇಕಿಂಗ್ ಮಾಡಕ್ ಬರಂಗಿಲ್ಲ. ಓಕೆ, ಸೊ ಇಲ್ಲಿ ಏನಿರ್ತದೆ ಅಂತಂದ್ರೆ ಹಿಸ್ಟಾರಿಕಲ್ ಡಾಟಾ ಇರುತ್ತೆ. ಅಂದ್ರೆ ಬಹಳ ಅಂದ್ರೆ 2-3 ದಿನ ಹಿಂದ್ ಸ್ಟೋರ್ ಆಗಿದ್ವು ಅಥವಾ 1 ವೀಕ್ ಹಿಂದ್ ಸ್ಟೋರ್ ಆಗಿದ್ವು ಅಥವಾ 1 ಮಂತ್ ಇರ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ಹೌ ದೇ ವಿಲ್ ಸೆಂಡ್. ವೀಕ್ಲಿ ಬೇಸ್ಡ್ ಸೆಂಡ್ ಮಾಡ್ತಿದ್ರಂದ್ರೆ 1 ವೀಕಿಂಗ್ ಡಾಟಾ ಇರ್ಬೋದು, ಮಂತ್ಲಿ ಬೇಸ್ಡ್ ಸೆಂಡ್ ಮಾಡ್ತಿದ್ರಂದ್ರೆ 1 ಮಂತ್ಲಿ ಬೇಸ್ಡ್ ಇರ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ದ ಹೌ ದ ಸ್ಟೋರ್ ಪರ್ಸನ್ಸ್ ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್, ಸೊ ಅದ್ರ ಮೇಲೆ ಹಿಸ್ಟಾರಿಕಲ್ ಡಾಟಾ ಇರ್ತದೆ ಅಂತ ಹೇಳ್ದಾನೆ. ಓಕೆ, has support for summarization and aggregation, stores and manages data at various levels of granularity, thereby suitable for decision making. Okay, so ಇಲ್ಲಿ ಏನಿರುತ್ತೆ ಅಂತಂದ್ರೆ ಹಿಸ್ಟಾರಿಕಲ್ ಡಾಟಾ ಇರ್ತಂದ್ರೆ
ಕರೆಂಟ್ ಆಪರೇಟೆಡ್ ಏನೂ ಇರಂಗಿಲ್ಲ, ಹಿಸ್ಟಾರಿಕಲ್ ಡಾಟಾ ಇರ್ತದೆ. ಹಿ ಹ್ಯಾಸ್ ಸಪೋರ್ಟ್ ಫಾರ್ ಸಮರೈಸೇಷನ್ ಅಂಡ್ ಅಗ್ರಿಗೇಷನ್, ಅಲ್ಲಿ ಸಮರೈಸೇಷನ್ ಮಾಡ್ಬೋದು, ಅಗ್ರಿಗೇಷನ್ ಮಾಡ್ಬೋದು. ಓಕೆ, ಆಮೇಲೆ ಸೊ ಇದರಿಂದ ಏನಾಗ್ತದೆ, ನಾವು ಡಿಸಿಷನ್ ಮೇಕಿಂಗ್ ನ ಮಾಡ್ಬೋದು ಅಂತ ಹೇಳ್ತಾನೆ. ದಟ್ ಈಸ್ ಅಬೌಟ್ ದ 4th ಪಾಯಿಂಟ್. 5th ಪಾಯಿಂಟ್ ಇಸ್ ಇನ್ಸರ್ಟ್ಸ್ ಅಂಡ್ ಅಪ್ಡೇಟ್. ಓಕೆ, ವೆರಿ ಫ್ರೀಕ್ವೆಂಟ್ಲಿ ಅಪ್ಡೇಟ್ಸ್ ಅಂಡ್ ಇನ್ಸರ್ಟ್ ನ ಮಾಡ್ಬೋದು. ಓಕೆ, ನೀವು ಏನಾದ್ರು, ಯಾಕಂದ್ರೆ ಕರೆಂಟ್ ಡಾಟಾ ಇರ್ತದೆ, ಇಲ್ಲೇನು ಬಹಳಷ್ಟು ಸ್ಟೋರ್ಡ್ ಇರುತ್ತೆ ಡಾಟಾ ಇರಂಗಿಲ್ಲ. ಸೊ ನೀವು ಅಲ್ಲೇ ಏನಾದ್ರು ಅಪ್ಡೇಟ್ ಮಾಡ್ಬೋದು, ಇನ್ಸರ್ಟ್ ಮಾಡ್ಬೋದು. ಸೊ ಈಸಿಲಿ ಇಲ್ಲಿ ಮಾಡ್ಕೋಬಹುದು. ಬಟ್ ಇಲ್ಲಿ ಏನಿರುತ್ತೆ ಅಂತಂದ್ರೆ ಪಿರಿಯಾಡಿಕಲಿ ಅಪ್ಡೇಟ್ಸ್ ಟು ರಿಫ್ರೆಶ್ ದ ಡಾಟಾ ವೇರ್. ಸೊ ನೀವು ಈಸಿಲಿ ಅಂದ್ರೆ ಪಿರಿಯಾಡಿಕಲಿ ಮಾಡ್ಬೇಕಾಗ್ತದೆ. ಓಕೆ, ಈಸಿಲಿ ಅವಾಗಿಂದ ಅವಾಗ ಮಾಡಕ್ ಬರಂಗಿಲ್ಲ. ವಿ ಹ್ಯಾವ್ ಟು ಅಂದ್ರೆ ಪಿರಿಯಾಡಿಕಲಿ ಅದನ್ನ ಮಾಡ್ಕೊತ ಹೋಗ್ಬೇಕು ಅಂತ ಹೇಳಕತ್ತಾನೆ. ಓಕೆ, ಸೊ ದಿಸ್ ಇಸ್ 5 ಅದು. ಸೊ ಇವು 5 ತಿಳಿದು 5 ಫೀಚರ್ಸ್ ಇನ್ ದ ಡಿಫ್ರೆನ್ಸಸ್ ತಿಳಿದು ಎಲ್ಲರಿಗೂ ಪ್ಲೀಸ್ ರಿಪ್ಲೈ. Chandan, don't talk, don't chat unnecessary things. I said her to write 1 second, she will write. Don't talk unnecessary things here, okay? Okay, so fine then. We'll go for the next thing. Still we have, okay, so the 6th one is queries, okay. 6th one is queries, related to queries, okay. Simple queries often returning few records. Okay, so ಇಲ್ಲಿ ಏನ್ ಮಾಡ್ತಿದ್ದ, ಸಿಂಪಲ್ ಕ್ವಾರೀಸ್ ಇರ್ತಾವ. ಆಮೇಲೆ ನೀವೇನಾದ್ರೂ ಸಣ್ಣ ಸಣ್ಣ ಕ್ವಾರೀಸ್ ಇದ್ದು ಅಂದ್ರೆ ಮಾಡ್ಕೊಂಡು ಅದನ್ನ ರಿಟರ್ನ್ ಮಾಡ್ಬೋದು ಅಂತ ಹೇಳ್ತಾನೆ. ಅಂದ್ರೆ ಬಹಳಷ್ಟು ಕಾಂಪ್ಲೆಕ್ಸ್ ಕ್ವಾರೀಸ್ ನ ನಮಗಿಲ್ಲಿ ಮಾಡಕ್ ಬರಂಗಿಲ್ಲ. ಓಕೆ, ಇಲ್ಲಿ ಏನದ ಅಂತಂದ್ರೆ ಎಲ್ಲೇ OLAP ಒಳಗೆ ಏನದ ಅಂತಂದ್ರೆ ಆಫ್ಟನ್ ಕಾಂಪ್ಲೆಕ್ಸ್ ಕ್ವಾರೀಸ್ ಇನ್ವಾಲ್ವಿಂಗ್ ಅಗ್ರಿಗೇಷನ್. ಇಲ್ಲಿ ಏನಿರ್ತದ ಬಹಳಷ್ಟು ಕಾಂಪ್ಲೆಕ್ಸ್ ಕ್ವಾರೀಸ್ ನ ನಾವು ಮಾಡ್ಕೋಬಹುದು ಅಂತ ಹೇಳ್ತಾನೆ. ಇಲ್ಲಿ ಬರೀ ಕರೆಂಟ್ ಡಾಟಾ ಇದ್ದಿದ್ ಸಲಾಗ ಬರೀ ಸಿಂಪಲ್ ಕ್ವಾರೀಸ್ ನ ಮಾಡ್ಬೋದು. ಲೈಕ್ ಡಿಲೀಟ್ ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು, ಇನ್ಸರ್ಟ್ ಮಾಡ್ಬೋದು. ಓಕೆ, ಸೊ ಸಿಂಪಲ್ ಕ್ವಾರೀಸ್ ನಲ್ಲಿ ಮಾಡ್ಕೋಬಹುದು. ಇಲ್ಲಿ ಕಾಂಪ್ಲೆಕ್ಸ್ ಕ್ವಾರೀಸ್ ನ ಮಾಡ್ಬೋದು. ಲೈಕ್ ಡಾಟಾ, ಲೈಕ್ 1 month ಇನ್ ಡಾಟಾ ಡಿಸ್ಪ್ಲೇ ಮಾಡೋದಿರ್ಬೋದು. ಇಲ್ಲ ಅಂತಂದ್ರೆ ಯಾವ ಡೇಗೆ ಜಾಸ್ತಿ ಪ್ರಾಫಿಟ್ ಆಗ್ಯದ ಅದನ್ನ ನೋಡೋದಿರ್ಬೋದು, ಯಾವ ಡೇಗೆ ಜಾಸ್ತಿ ಲಾಸ್ ಆಗ್ಯದ ಅದನ್ನು ಸಹ ಅಂತ ಕಾಂಪ್ಲೆಕ್ಸ್ ಕ್ವಾರೀಸ್ ನಾವಿಲ್ಲಿ ನೋಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಇಸ್ ಪ್ರೊಸೆಸಿಂಗ್ ಸ್ಪೀಡ್. ಓಕೆ, ಯೂಶುವಲಿ ರಿಟರ್ನ್ಸ್ ಫಾಸ್ಟ್. ಇದು ಏನಿರ್ತದೆ, ಫಾಸ್ಟ್ ಇರ್ತದೆ, ಯಾಕಂದ್ರೆ ಅಲ್ಲಿ ಜಾಸ್ತಿ ಡಾಟಾ ಇರಂಗಿಲ್ಲ. ಕರೆಂಟ್ ಥಿಂಗ್ ಏನಿರ್ತದೆ ಅದು ಅಷ್ಟೇ ಇರ್ತದೆ. ಸೊ ಇದು ಫಾಸ್ಟ್ ಆಗಿ ರಿಟರ್ನ್ ಮಾಡ್ತದೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಬಹಳಷ್ಟು ಡಾಟಾ ಇರ್ತದೆ, ಬಹಳಷ್ಟು ವೇರಿಯಸ್ ಆಫ್ ಸೋರ್ಸಸ್ ನಿಂತ ಇಲ್ಲಿ ತಗೊಂಡ್ ಬಂದಿದ್ದಿರ್ತದ. ಆಮೇಲೆ ಯೂಶುವಲಿ ಜಾಸ್ತಿ ಟೈಮ್ ತಗೋತದ ಅಂತ ಹೇಳ್ಬೋದು. ಸೊ ಬಹಳಷ್ಟು ಥಿಂಗ್ ಇರೋದ್ರಿಂದ ಅದು ಜಲ್ದಿ ಎಕ್ಸಿಕ್ಯೂಷನ್ ಆಗಂಗಿಲ್ಲ. ಇಟ್ ವಿಲ್ ಟೇಕ್ ಸೆವರಲ್ ಅವರ್ಸ್ ಆರ್ ಲಾಂಗ್ ಟೈಮ್ ಅಂತ ಹೇಳ್ಬೋದು. ಸೊ ಎಕ್ಸಿಕ್ಯೂಟ್ ಮಾಡಕ ಮತ್ತೆ ರಿಟರ್ನ್ ಮಾಡಕ ಜಾಸ್ತಿ ಟೈಮ್ ತಗೋತದೆ, ಬಟ್ ಇದು ಜಾಸ್ತಿ ಟೈಮ್ ತಗೊಂಗಿಲ್ಲ. ಓಕೆ, ನೆಕ್ಸ್ಟ್ ಒನ್ ಇಸ್ ಸ್ಪೇಸ್ ರಿಕ್ವೈರ್ಮೆಂಟ್. ಓಕೆ, ಸೊ ಸ್ಪೇಸ್ ರಿಕ್ವೈರ್ಮೆಂಟ್ ಏನದ, ಇದು ರಿಲೇಟಿವ್ಲಿ ಸ್ಮಾಲ್ ಅದಾವ. ಈಗ ನೋಡಿ ಬರೀ ಒಂದು ಟ್ರಾನ್ಸಾಕ್ಷನ್ ಇನ್ ಡಾಟಾ ಅಷ್ಟೇ ಇರ್ತದೆ. ಸೊ ರಿಲೇಟಿವ್ಲಿ ಸ್ಮಾಲ್ ಇರೋದ್ರಿಂದ ಜಾಸ್ತಿ ಇದಕ್ಕೆ ಟೈಮ್ ಜಾಸ್ತಿ ಸ್ಪೇಸ್ ಬೇಕಾಗಂಗಿಲ್ಲ. ಬಟ್ ಇದು ಕಂಪೇರಿಟಿವ್ಲಿ ಹ್ಯೂಜ್ ಇರ್ತದೆ. ಸೊ ಇದಕ್ಕೆ ಜಾಸ್ತಿ ಸ್ಪೇಸಸ್ ಬೇಕಾಗ್ತದೆ ಅಂತ ಹೇಳ್ತೇವೆ. ಸೊ ಇದು ಬಹಳಷ್ಟು ಡಾಟಾ ಇರ್ತದೆ, ಬಹಳಷ್ಟು ವೇರಿಯಸ್ ಸೋರ್ಸಸ್ ಇರ್ಬೋದು. ಆಮೇಲೆ ಬಹಳಷ್ಟು ಮಂತ್ಲಿ ಬೇಸ್ಡ್ ಇರ್ಬೋದು. ಸೊ ನೀವು ಬಹಳಷ್ಟು ಥಿಂಗ್ ಇರೋದ್ರಿಂದ ಏನಾಗ್ತದೆ ಅಂತಂದ್ರೆ ಜಾಸ್ತಿ ಸ್ಪೇಸ್ ಬೇಕು, ಇದಕ್ಕೆ ಜಾಸ್ತಿ ಸ್ಪೇಸ್ ಬೇಕಾಗಲ್ಲ. ಓಕೆ, ಸೊ ಡಾಟಾ ಬೇಸ್ ಡಿಸೈನ್ ಇದ್ರಾಗ ಹೆಂಗ್ ಡಿಸೈನ್ ಮಾಡ್ಯಾರ ಅಂದ್ರೆ ನಾರ್ಮಲಿ ಇಲ್ಲಿ ನಾವು ಟೇಬಲ್ಸ್ ಯೂಸ್ ಮಾಡ್ತೀವಿ. ಓಕೆ, ಇಲ್ಲ ಅಂದ್ರೆ ಎಂಟಿಟಿ ರಿಲೇಶನ್ಶಿಪ್ ಯೂಸ್ ಮಾಡ್ತೀವಿ. ER ಮಾಡೆಲ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ಯಾವ್ದು ಯೂಸ್ ಮಾಡ್ತೀವಿ ಅಂತಂದ್ರೆ ಟಿಪಿಕಲಿ ಡಿನಾರ್ಮಲೈಸ್ ಟೇಬಲ್ಸ್ ಯೂಸಸ್ ಸ್ಟಾರ್ ಅಂಡ್ ಸ್ನೋಫಾಲ್ ಸ್ಕೀಮಾ. ಸೊ ಇಲ್ಲಿ ಯಾವ್ದು ಯೂಸ್ ಮಾಡ್ತೀವಿ, ಸ್ಟಾರ್ ಸ್ಕೀಮಾ ಅಥವಾ ಸ್ನೋಫಾಲ್ ಸ್ಕೀಮಾನ ಯೂಸ್ ಮಾಡ್ತೀವಿ. ಇಲ್ಲಿ ಡೈರೆಕ್ಟ್ಲಿ ನಾವು ER ರಿಲೇಶನ್ಶಿಪ್, ದಟ್ ಈಸ್ ಎಂಟಿಟಿ ರಿಲೇಶನ್ಶಿಪ್ ಮಾಡೆಲ್ ನ ಯೂಸ್ ಮಾಡ್ತೀವಿ. ಅಂಡ್ ಸಿಂಪಲ್ ಟೇಬಲ್ಸ್ ಇರ್ತಾವ. ಆಮೇಲೆ ER ಮಾಡೆಲ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಇಲ್ಲಿ ನಾವು ಸ್ಟಾರ್ ಆರ್ ಸ್ನೋಫಾಲ್ ಮಾಡೆಲ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಆಕ್ಸೆಸ್ ಏನಿರ್ತದೆ ಅಂತಂದ್ರೆ ಫೀಲ್ಡ್ ಲೆವೆಲ್ ಆಕ್ಸೆಸ್ ಇರ್ತದೆ. ಅಂದ್ರೆ ಇಲ್ಲಿ ಅವಾಗ ಫೀಲ್ಡ್ ಲೆವೆಲ್ ಅಂತಂದ್ರೆ ಅಲ್ಲೇನ್ ವರ್ಕ್ ಮಾಡ್ತಿರ್ತಿಲ್ಲ ಅದನ್ನ ಆಕ್ಸೆಸ್ ಮಾಡ್ಬೋದು. ಇಲ್ಲೇನಿರ್ತದೆ ಅಂದ್ರೆ ಅಗ್ರಿಗೇಟ್ ಅಕ್ರಾಸ್ ಆಕ್ಸೆಸ್ ಟು ದ ಡಾಟಾ ಆಫ್ ಬಿಸ್ನೆಸ್ ಇಂಟ್ರೆಸ್ಟ್. ನಿಮ್ಗೆ ಯಾವ್ದು ಬೇಕೋ ಅದ್ರ ಮೇಲೆ ಆಕ್ಸೆಸ್ ಮಾಡ್ಬೋದು. ಅಗ್ರಿಗೇಟ್ ಅಂತಂದ್ರೆ ಟೋಟಲಿ ಬಹಳಷ್ಟು ಥಿಂಗ್ ಒಳಗ ನೀವು ಅದನ್ನ ಆಕ್ಸೆಸ್ ಮಾಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಇಸ್
indices, one second. Indices ಏನಿರ್ತಾವೆ ಇಲ್ಲಿ ಸ್ವಲ್ಪ ಇರ್ತವೆ, ಇಲ್ಲಿ ಬಹಳ ಇರ್ತವೆ. ಅಗೈನ್ ವಿ ಕ್ಯಾನ್ ಸೇ ದಟ್ ಇಲ್ಲಿ ಬಹಳಷ್ಟು ಟೇಬಲ್ ಇರಂಗಿಲ್ಲ, ಬಹಳಷ್ಟು ಡಾಟಾ ಇರಂಗಿಲ್ಲ, ಬಹಳಷ್ಟು ಸ್ಕೀಮಾ ಇರಂಗಿಲ್ಲ. ಸೊ ಇಲ್ಲಿ ಸ್ವಲ್ಪ ಇಂಡೈಸಸ್ ನ ಯೂಸ್ ಮಾಡ್ತೀವಿ. ಇಲ್ಲಿ ಬಹಳಷ್ಟು ಇರೋದ್ರಿಂದ ಇಲ್ಲಿ ಜಾಸ್ತಿ ಇಂಡೈಸಸ್ ಯೂಸ್ ಮಾಡ್ತೀವಿ. ಜಾಯಿಂಟ್ಸ್ ಇಲ್ಲೇ ಬಹಳ ಇರ್ತವೆ, ಇಲ್ಲಿ ಫ್ಯೂ ಇರ್ತವೆ. ಇಲ್ಲಿ ಜಾಯಿಂಟ್ಸ್ ಯಾಕೆ ಬಹಳ ಇರ್ತಾವ ಅಂತಂದ್ರೆ ನೀವು ಬಹಳ ಥಿಂಗ್ ಹಾಕೋತ ಹೋಗ್ತೀರಿ. ಕಸ್ಟಮರ್ ರೆಕಾರ್ಡ್ಸ್ ಒಳಗ ನೀವು ಫಸ್ಟ್ ಕಸ್ಟಮರ್ ಹಾಕ್ತಿರಿ, ನೆಕ್ಸ್ಟ್ ಬರ್ತಾನ ಸೆಕೆಂಡ್ ಕಸ್ಟಮರ್ ಹಾಕ್ತಿರಿ, ಆಮೇಲೆ ಮಸ್ತ್ ಫಸ್ಟ್ ಕಸ್ಟಮರ್ ಏನಾರ ಇನ್ಸರ್ಟ್ ಮಾಡೋದಿತ್ತಂದ್ರೆ ಅಲ್ಲಿ ಮತ್ತೆ ಹಾಕ್ತಿರಿ. ಸೊ ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡ್ಬೋದು. ಅದಕ್ಕೆ ಇಲ್ಲಿ ನೀವು ಜಾಯಿಂಟ್ಸ್ ಜಾಸ್ತಿ ಯೂಸ್ ಮಾಡ್ತೀರಿ, ಇಲ್ಲಿ ಸ್ವಲ್ಪ ಯೂಸ್ ಮಾಡ್ತೀರಿ ಅಂತ ಹೇಳ್ತಾನೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಇನ್ನ ಅದಾವ. ನೆಕ್ಸ್ಟ್ ಇಸ್ ಬ್ಯಾಕಪ್ ಅಂಡ್ ರಿಕವರಿ. ಓಕೆ, ಇಲ್ಲಿ ಬ್ಯಾಕಪ್ ಅಂಡ್ ರಿಕವರಿ ಬಗ್ಗೆ ಏನ್ ಹೇಳ್ತಾನಂತಂದ್ರ ರೆಗ್ಯುಲರ್ ಬ್ಯಾಕಪ್ಸ್ ಆಫ್ ಆಪರೇಷನಲ್ ಡಾಟಾ ಆರ್ ಮ್ಯಾಂಡೇಟರಿ, ರಿಕ್ವೈರ್ಸ್ ಕಾನ್ಕರೆನ್ಸಿ ಕಂಟ್ರೋಲ್, ಲಾಕಿಂಗ್ ಅಂಡ್ ಲಾಗಿನ್ ಇರ್ತದೆ ಅಂತ ಹೇಳ. ಓಕೆ, ಇಲ್ಲಿ ನಿಮ್ಗೆ ರೆಗ್ಯುಲರ್ ಬ್ಯಾಕಪ್ ಇರ್ತದೆ, ಇಲ್ಲಿ ಇರ್ತದೆ ಇನ್ಸ್ಟೆಡ್ ಆಫ್ ರೆಗ್ಯುಲರ್ ಬ್ಯಾಕಪ್ ಡಾಟಾ ವೇರ್ ಹೌಸ್ ಇಸ್ ರಿಫ್ರೆಶ್ಡ್ ಪಿರಿಯಾಡಿಕಲ್ ಯೂಸಿಂಗ್ ಡಾಟಾ ಫ್ರಮ್ ಆಪರೇಷನಲ್ ಡಾಟಾ ಸೋರ್ಸಸ್. ಓಕೆ, ಅಂದ್ರೆ ಇಲ್ಲಿ ನೀವು ರೆಗ್ಯುಲರ್ ಆಗಿ ಲಾಕಿಂಗ್ ಮತ್ತೆ ಲಾಗಿಂಗ್ ಅಂಡ್ ಲಾಗಿಂಗ್ ಸಿಸ್ಟಮ್ ಅಲ್ಲಿ ನೋಡಿ OLTP ಒಳಗೆ. ಓಕೆ, ಸೊ ಅದ್ರ ಬೇಸ್ಡ್ ಮೇಲೆ ಇಲ್ಲಿ ನೀವು ರೆಗ್ಯುಲರ್ಲಿ ಬ್ಯಾಕಪ್ ಮಾಡ್ಕೊತ ಹೋಗ್ತೀರಿ. ಓಕೆ, ಇಲ್ಲಿ ಏನಿರ್ತದೆ ಅಂತಂದ್ರೆ ಪಿರಿಯಾಡಿಕಲಿ ಮಾಡ್ಕೊತ ಹೋಗ್ತೀರಿ. ಓಕೆ, ಲೈಕ್ ಒನ್ ಡೇಗ್ ಇರ್ಬೋದು, ಇಲ್ಲ ಅಂತ ನಿಮ್ದು ವಾಟ್ಸಪ್ ನಾಗ ಬರ್ತದ ನೋಡ್ರಿ, ಎವ್ರಿ ಡೇ, ಎವ್ರಿ ಮಂತ್, ಎವ್ರಿ ಏನೇನೋ ಬರ್ತದ. ಓಕೆ, ಸೊ ಹಂಗ ಇಲ್ಲಿನೂ ಪಿರಿಯಾಡಿಕಲಿ ನೀವು ಬ್ಯಾಕಪ್ ಮಾಡ್ಕೊತ ಹೋಗ್ತೀರಿ. ಇಲ್ಲಿ ಏನಿರ್ತದೆ ರೆಗ್ಯುಲರ್ಲಿ ಬ್ಯಾಕಪ್ ಮಾಡ್ಕೊತ ಹೋಗ್ತೀರಿ. ಓಕೆ, ಸೊ ಡಿರೈವ್ಡ್ ಡಾಟಾ ಅಂಡ್ ಅಗ್ರಿಗೇಟ್ಸ್, ಇಲ್ಲಿ ಜಾಸ್ತಿ ಡಿರೈವ್ ಡಾಟಾ ಅದು ಯೂಸ್ ಮಾಡಂಗಿಲ್ಲ, ಇಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಡಾಟಾ ಸ್ಟ್ರಕ್ಚರ್ ಇಲ್ಲಿ ಕಾಂಪ್ಲೆಕ್ಸ್ ಡಾಟಾ ಸ್ಟ್ರಕ್ಚರ್ ಇರ್ತದೆ, ಇಲ್ಲಿ ಮಲ್ಟಿ ಡೈಮೆನ್ಷನಲ್ ಡಾಟಾ ಸ್ಟ್ರಕ್ಚರ್ ಇರ್ತದೆ. ಸೊ ಫ್ಯೂ ಸ್ಯಾಂಪಲ್ ಕ್ವಾರೀಸ್, ಇಲ್ಲಿ ಯಾವ ಕ್ವಾರೀಸ್ ಯೂಸ್ ಮಾಡ್ತೀರ ಅಂತಂದ್ರೆ ಸರ್ಚ್ ಅಂಡ್ ಲೊಕೇಟ್ ಸ್ಟೂಡೆಂಟ್ಸ್. ಓಕೆ, ಸ್ಟೂಡೆಂಟ್ಸ್ ಬಗ್ಗೆ ಸರ್ಚ್ ಮಾಡೋದು, ಪ್ರಿಂಟ್ ತೆಕ್ಕೋದು. ಓಕೆ, ಆಮೇಲೆ 90% ಮಾರ್ಕ್ಸ್ ತಗೊಂಡವ್ರದ್ದು ರೆಕಾರ್ಡ್ ನ ಹಾಕೋದು. ಓಕೆ, ಅವು ಇರ್ತಾವೆ. ಸಿಂಪಲ್ ಇರ್ತದೆ. ಸ್ಟೋರ್ ಕನ್ಸಿಡರ್ ಮಾಡಿದ್ರೆ ಟೋಟಲ್ ಅಮೌಂಟ್ ಎಷ್ಟಾಗಿರ್ತದೆ ಅದನ್ನ ಪ್ರಿಂಟ್ ಮಾಡೋದು. ಆಮೇಲೆ ಒಂದ್ ಚಾಕ್ಲೇಟ್ ಬಾರ್ ಅದಂದ್ರೆ ಆ ಚಾಕ್ಲೇಟ್ ಬಾರ್ ಇಂದ ರೇಟ್ ಎಷ್ಟದ ಅದು ಪ್ರಿಂಟ್, ಅದು ಸರ್ಚ್ ಮಾಡೋದು. ಸೊ ಸಿಂಪಲ್ ಕ್ವಾರೀಸ್ ಇಲ್ಲಿ ಇರ್ತಾವ. ಇಲ್ಲಿ ಇರ್ತಾವ ಅಂತಂದ್ರೆ ಲೈಕ್ ವಿಚ್ ಕೋರ್ಸಸ್ ಹ್ಯಾವ್ ಪ್ರೊಡಕ್ಟಿವ್ಲಿ ಇಂಪ್ಯಾಕ್ಟ್ ಆನ್ ದ ಜಾಬ್, ಯಾವ ಕೋರ್ಸ್ ಮಾಡಿದ್ರೆ ನಮಗ್ ಜಾಬಿಗೆ ಇಂಪ್ಯಾಕ್ಟ್ ಆಗ್ತದೆ. ಓಕೆ, ಹೌ ಮಚ್ ಟ್ರೈನಿಂಗ್ ಇಸ್ ನೀಡೆಡ್. ಆಮೇಲೆ ಕನ್ಸಿಡರಿಂಗ್ ಇನ್ವೆಸ್ಟಿಂಗ್ ಇನ್ DSS ಎಕ್ಸ್ಪೀರಿಯನ್ಸ್ ಲ್ಯಾಬ್, ಎಷ್ಟು DSS ಲ್ಯಾಬ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಸೊ ಇಂಥವೆಲ್ಲ ಸಬ್ ಕಾಂಪ್ಲೆಕ್ಸ್ ರಿಲೇಟೆಡ್ ಕ್ವಾರೀಸ್ ಎಲ್ಲ ನೋಡ್ತೀವಿ, ಇದ್ರಾಗ ನೋಡ್ತೀವಿ. ಅದ್ರಾಗ OLAP ಒಳಗ ಇದ್ರಾಗ ಸಿಂಪಲ್ ಕ್ವಾರೀಸ್ ನ ನೋಡ್ತೀವಿ. ಸೊ ದೀಸ್ ಆರ್ ದ ಸಮ್ differences between OLTP and OLAP. So hope you all have understood. ಈಸಿ ಅದಾವ. ಒಂದೇ ತಲಾಗಿ ಇಟ್ಕೋಬೇಕಂತಂದ್ರೆ ಇದು ಡೇ ಟು ಡೇ ಪ್ರೋಸೆಸ್ ಇರ್ತದೆ, ಸಿಂಪಲ್ ಇರ್ತದೆ. ಇದು ಕಾಂಪ್ಲೆಕ್ಸ್ ಇರ್ತದೆ, ಯಾಕಂದ್ರೆ ಅಲ್ಲಿ ಡಾಟಾ ವೇರ್ ಹೌಸ್ ಇರ್ತದೆ ಅಂತ ಹೇಳ್ಬೋದು. ಸೊ ಇದ್ರ ಬೇಸಿಸ್ ಮೇಲೆ ನೀವು ಡಿಫ್ರೆನ್ಸ್ ಬರೀಬಹುದು. ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್. ಪ್ಲೀಸ್ ರಿಪ್ಲೈ, ಎವ್ರಿವನ್ ಅಂಡರ್ಸ್ಟುಡ್? Yes, understood. ಒಂಬತ್ತೇ ಮಂದಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ಉಳ್ಕಿದವ್ರು only 9 people understood. ದಿನ ಕೇಳ್ಬೇಕು ನೋಡ, ಇದೆ ತಿಳಿದು. Any doubts? Any doubts regarding difference between OLTP and OLAP? Okay, so fine then. If you don't have any doubts, next topic next start ಮಾಡೋಣ. Okay, ಯಾಕಂದ್ರೆ ಡಾಟಾ ಮಾಡಲ್ಸ್ ಅದಾವ. ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಟುಮಾರೋ ಕ್ಲಾಸ್ ವಿಲ್ ಸಿ ಅಬೌಟ್ ದ ನೆಕ್ಸ್ಟ್ ಟಾಪಿಕ್. ಸೊ ವಿಲ್ ಎಂಡ್ ಹಿಯರ್. 5 minutes ಅದ ಖರೆ, ಬಟ್ 5 minutes ಆಗಂಗಿಲ್ಲ. Okay, so fine then. And one more thing is, it's a reminder that today is the last date to submit your assignment. ನಿಮ್ ಮುಗಿದ್ಮೇಲೆ ನಾ 4th ಸೆಮ್ ದವರೆಗೆ ಅಸೈನ್ಮೆಂಟ್ ಕೊಡ್ತೀನಿ.
ಇವತ್ತು ಅವ್ರಿಗೆ ಕೊಡ್ತೀನಿ, ಯಾಕಂದ್ರೆ ಎಲ್ಲ ಅಸೈನ್ಮೆಂಟ್ ಒಮ್ಮೆ ಚೆಕ್ ಮಾಡೋಕ್ಕಾಗಂಗಿಲ್ಲ. ಸೊ ಪ್ಲೀಸ್, ಇಟ್ಸ್ ಟುಡೇ ಇಸ್ ದ ಲಾಸ್ಟ್ ಡೇ ಟು ಸಬ್ಮಿಟ್ ಯುವರ್ ಅಸೈನ್ಮೆಂಟ್. By end of the day you have to submit your assignment, all 60 peoples. Clear? Inform your friends. Those who are ಯಾರು ಸಬ್ಮಿಟ್ ಮಾಡಂಗಿಲ್ಲ ಅವ್ರದ್ದು ಹೆಸರು ಸೀದಾ ಒಯ್ದು ಮಾಡ್ಸೋರಿಗೆ ನಾನು ಕೊಡ್ತೀನಿ ಅಂತ ಹೇಳಿ. ತಿಳಿತಾ? Okay, so fine then. We'll end here. Thank you. Have a nice day.